ಅಂದ್ರೆ ಇಷ್ಟೆಲ್ಲ ದುರಂತಗಳಾಗ್ತಾ ಇದ್ರು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ತಿಲ್ಲ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ನಾನು ನೆಕ್ಸ್ಟ್ ಹಂತದಲ್ಲಿ ಹೇಳ್ತಾ ಹೋಗ್ತೀನಿ. ಸದ್ಯ ಖಾಸಗಿ ಬಸ್ಗಳನ್ನ ತಪಾಸಣೆ ಮಾಡ್ತೀವಿ, ಸುರಕ್ಷತೆ ಕ್ರಮಗಳನ್ನ ಅನುಸರಿಸ್ತೀವಿ, ಪರಿಶೀಲಿಸ್ತೀವಿ ಅಂತ ಹೇಳಲಾಗಿತ್ತು. ಆದ್ರೆ ನಿಯಮ ಉಲ್ಲಂಘನೆ ಮಾಡಿದವ್ರ ವಿರುದ್ಧ ಶಿಸ್ತು ಕ್ರಮ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿತ್ತು. ಬಟ್ ಈ ತನಕ ಆ ನಿಟ್ಟಿನಲ್ಲಿ ಸಾರಿಗೆ ಇಲಾಖೆ ಕ್ರಮ ಕೈಗೊಂಡಿದ್ಯಾ? ಎಷ್ಟು ಮಟ್ಟಿಗೆ ಕ್ರಮಗಳು ಇಂಪ್ಲಿಮೆಂಟ್ ಆಗಿದೆ, ಎಷ್ಟು ಎಫೆಕ್ಟಿವ್ ಆಗ್ತಾ ಇದೆ ಆಕ್ಷನ್ಗಳು ಅನ್ನೋದು ಇಲ್ಲಿ ಪ್ರಶ್ನೆ. ಸರ್ಕಾರ ಸಾರಿಗೆ ಇಲಾಖೆಯ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಇಂತಹ ಅಪಘಾತಗಳಾದಾಗ. ಅವತ್ತು ಹೈದರಾಬಾದ್ನಿಂದ ಬರುವಂತ ಸಂದರ್ಭದಲ್ಲಿ ಅನೇಕ ಮಂದಿ ಬಸ್ ದುರಂತದಲ್ಲಿ ಸುಟ್ಟು ಕರಕಲಾಗಿದ್ರು. ಇದೀಗ ಚಿತ್ರದುರ್ಗದ ಬಳಿ ಸ್ಲೀಪರ್ ಬಸ್ಗೆ ಲಾರಿ ಡಿಕ್ಕಿಯಾಗಿ 9 ಪ್ರಯಾಣಿಕರು ಬಲಿಯಾಗಿದ್ದಾರೆ. ಇದೆಲ್ಲವನ್ನ ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ ಲಿಟ್ರಲಿ ಈ ಖಾಸಗಿ ಸಾರಿಗೆ ಬಸ್ಗಳು, ಪ್ರಯಾಣಿಕರು ಅತಿ ಹೆಚ್ಚಾಗಿ ಅವಲಂಬಿತವಾಗುವ ಈ ಬಸ್ಗಳು ಸಂಚಾರ ಮಾಡುವಂತ ಬಾಂಬ್ಗಳ ಅನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರ. ಈಗ ಒಂದಷ್ಟು ಸೇಫ್ಟಿ ಮೆಷರ್ಸ್ ಇಂಪ್ಲಿಮೆಂಟ್ ಆಗಿದೆಯಾ ಇಲ್ವಾ, ಅದನ್ನ ಉಲ್ಲಂಘನೆ ಮಾಡಿದ್ರೆ ನಾವು ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತ ಸಾರಿಗೆ ಇಲಾಖೆ ಹೇಳಿತ್ತು. ಬಟ್ ಈ ಘಟನೆಗಳು ಮರುಕಳಿಸುವಂತ ಸಂದರ್ಭದಲ್ಲಿ ಬಹಳ ಗಮನಾರ್ಹ ಸಂಗತಿ ಯಾವುದು ಅಂತ ಹೇಳಿದ್ರೆ ಆ ಬಸ್ಸಿನ ಡಿಸೈನು, ಆ ಕ್ಯಾಬಿನ್ ಡಿಸೈನ್ ಆಗಿರ್ಬೋದು, ಸೇಫ್ಟಿ ಮೆಷರ್ಸ್ನ ತೆಗೆದುಕೊಂಡಿರುವಂಥದ್ದಾಗಿರ್ಬೋದು, ಬೇಗ ಬೆಂಕಿಗೆ ಎಕ್ಸ್ಪೋಸ್ ಆಗುವಂಥ ರೀತಿಯಲ್ಲಿ ಬಸ್ಗಳು ಡಿಸೈನ್ ಆಗಿದೆಯಾ ಅನ್ನುವಂಥ ಒಂದು ಆತಂಕ ಎದುರಾಗ್ತಾ ಇದೆ. ಸಾರಿಗೆ ಇಲಾಖೆ ಎಚ್ಚೆತ್ತುಕೊಳ್ಳುತ್ತಾ ಇನ್ಮೇಲಾದರೂ? ಪ್ರಜ್ವಲ, ಇನ್ನು ಅಕ್ಟೋಬರ್ 24ನೇ ತಾರೀಕು ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರುತ್ತಿದ್ದಂತಹ ಬಸ್ ಕರ್ನೂಲ್ ಬಳಿ ಅಪಘಾತ ಸಂಭವಿಸಿತ್ತು, ಬೆಂಕಿಗೆ ಆಹುತಿಯಾಗಿತ್ತು. ಈ ಒಂದು ಸಂದರ್ಭದಲ್ಲಿ 20 ಜನರು ಕೂಡ ಆ ಒಂದು ದುರಂತದಲ್ಲಿ ಸಾವನ್ನಪ್ಪಿದ್ರು. ಆದ ನಂತರದಲ್ಲಿ ಸಾರಿಗೆ ಇಲಾಖೆಯ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಈ ಒಂದು ಖಾಸಗಿ ಬಸ್ ಸ್ಲೀಪರ್ ಕೋಚ್ ಬಸ್ಸಸ್ ಏನಿದೆ ಅದಕ್ಕೆ ಒಂದಷ್ಟು ಸೇಫ್ಟಿ ಮೆಜರ್ಸ್ ಅನ್ನ ತಗೊಳ್ತೀವಿ ಅಂತ ಹೇಳಿ ಒಂದಷ್ಟು ಬಸ್ಗಳನ್ನ ತಪಾಸಣೆಯನ್ನ ಕೂಡ ಮಾಡಿದ್ರು. ಆದ್ರೂ ಕೂಡ ಇಲ್ಲಿಯವರೆಗೂ ಯಾವ ರೀತಿಯಾಗಿ ಸಾರಿಗೆ ಇಲಾಖೆ ಈ ಒಂದು ಖಾಸಗಿ ಬಸ್ನ ತಪಾಸಣೆಯಲ್ಲಿ ಮುಂದಾಗಿದೆ ಅನ್ನೋದ್ರು ಕೂಡ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಇದು ಕಳೆದ 2 ತಿಂಗಳಿಂದ ಇದು 2ನೇ ಬಸ್ ಬೆಂಕಿಗೆ ಆಹುತಿ ಆಗಿರುವಂತದ್ದು. ಅಂದ್ರೆ ಒಂದು ಖಾಸಗಿ ಬಸ್ ನಲ್ಲಿ, ಸ್ಲೀಪರ್ ಕೋಚ್ ಬಸ್ ನಲ್ಲಿ ಒಂದು ಡ್ರೈವರ್ಗೆ ಒಂದು ಡೋರ್ ಇರುತ್ತೆ, ಹಾಗೆ ಕಂಡಕ್ಟರ್ಗೊಂದು, ಹಾಗೆ ಎಕ್ಸಿಟ್ ಡೋರ್ ಕೂಡ ಇರುವಂತದ್ದು. ಈ ರೀತಿಯಾಗಿ ಒಂದು ಖಾಸಗಿ ಸಾರಿಗೆ ಬಸ್ ನಲ್ಲಿ, ಸ್ಲೀಪರ್ ಕೋಚ್ ಬಸ್ ನಲ್ಲಿ ಈ ರೀತಿಯಾಗಿ ಸೇಫ್ಟಿ ಮೆಜರ್ಸ್ ಟ್ರಾವೆಲ್ ಏಜೆನ್ಸಿಯವರು ತೆಗೆದುಕೊಳ್ಬೇಕಾಗುತ್ತೆ. ಲೈಸೆನ್ಸ್ ಕೊಡುವಂತಹ ಸಂದರ್ಭದಲ್ಲಿ ಸಾರಿಗೆ ಇಲಾಖೆ ಈ ಎಲ್ಲವನ್ನು ಗಮನಿಸಿ ಕೂಡ ಲೈಸೆನ್ಸ್ ಅನ್ನ ಟ್ರಾವೆಲ್ ಏಜೆನ್ಸಿಗೆ ಕೊಡುವಂತದ್ದು. ಆದ್ರೆ ಎಷ್ಟೋ ಮಂದಿ ಡ್ರೈವರು ಯಾವುದೇ ರೀತಿಯ ಲೈಸೆನ್ಸ್ ಪಡೆದೇನೆ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಈ ಒಂದು ಡ್ರೈವರ್ ಕೆಲಸಕ್ಕೆ ಮುಂದಾಗ್ತಾರೆ. ಆನಂತರದಲ್ಲಿ ಈ ಒಂದು ಡ್ರೈವರ್ಗಳ ಒಂದು ಅಜಾಗರೂಕತೆಯಿಂದನೂ ಕೂಡ ಈ ರೀತಿಯಾಗಿ ಅಪಘಾತಗಳು ಕೂಡ ಸಂಭವಿಸ್ತವೆ. ಆನಂತರದಲ್ಲಿ ಕರ್ನೂಲ್ನಲ್ಲಿ ಏನು ದುರಂತ ಸಂಭವಿಸಿತು, ಆನಂತರದಲ್ಲಿ ಸಾರಿಗೆ ಇಲಾಖೆ ಎಚ್ಚೆತ್ಕೊಬೇಕಾಗಿತ್ತು. ರೈಟ್, ಮತ್ತಷ್ಟು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ ಸದ್ಯ. ಕರ್ನೂಲ್ ಬಸ್ ದುರಂತದ ಬಳಿಕ ಕೆಲವು ಬಸ್ಗಳಲ್ಲಿ ಇದ್ದಂತಹ ಕೊರತೆಗಳನ್ನು ಪತ್ತೆ ಹಚ್ಚಲಾಗಿತ್ತು. ಬಸ್ಗಳಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ನ ಕೊರತೆ, ನಕಲಿ ದಾಖಲೆಗಳು, ಲೈಸೆನ್ಸ್ ಇಲ್ಲದಂತಹ ಚಾಲಕರನ್ನೆಲ್ಲ ಸಾರಿಗೆ ಇಲಾಖೆ ಪತ್ತೆ ಹಚ್ಚಿತ್ತು. ಬಟ್ ಸ್ಟಿಲ್ ಸ್ಟ್ರಿಕ್ಟ್ ಆಕ್ಷನ್ ತೆಗೆದುಕೊಳ್ಳುವುದರಲ್ಲಿ ಸಾರಿಗೆ ಇಲಾಖೆ ವಿಫಲ ಆಯ್ತಾ ಅನ್ನುವಂಥ ಪ್ರಶ್ನೆ. ಬಿಕಾಸ್ 3 ತಿಂಗಳಲ್ಲಿ 2 ಘನಘೋರ ಬಸ್ ದುರಂತ ಸಂಭವಿಸಿರೋದು. ಕರ್ನೂಲ್ ಬಸ್ ದುರಂತದ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿದ್ದು, ಸಾರಿಗೆ ಇಲಾಖೆ ಬಹಳ ಕಟ್ಟುನಿಟ್ಟಾಗಿ ತಪಾಸಣೆಗಿಳಿದಿದ್ದೆಲ್ಲವನ್ನ ನಾವು ನೋಡಿದ್ವಿ. ತಪಾಸಣೆಗಿಳಿದು ಆಕ್ಷನ್ ಕೂಡ ತೆಗೆದುಕೊಳ್ಳಲಾಗಿತ್ತು. ಬಟ್ ಇರುವಂತಹ ವ್ಯವಸ್ಥೆಯಲ್ಲಿನ ಲೋಪಗಳನ್ನ ಸರಿಪಡಿಸೋದ್ರಲ್ಲಿ ಸಾರಿಗೆ ಇಲಾಖೆ ವಿಫಲ ಆಯ್ತಾ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗುತ್ತೆ. ಅಪಘಾತ ತಡೆಯೋದಕ್ಕಾಗಲ್ಲ, ನಾವು ಒಪ್ಕೊಳ್ಳೋಣ. ಬಟ್ ಸೇಫ್ಟಿ ಮೆಷರ್ಸ್ ಅನ್ನುವಂಥದ್ದು ಎಲ್ಲಿ ಹೋಗ್ತಾ ಇದೆ? ಇನ್ನು ಬಸ್ ಪ್ರಯಾಣಿಕರ ಸಂಪೂರ್ಣ ಮಾಹಿತಿ ಪವರ್ ಟಿವಿಗೆ ಲಭ್ಯ ಆಗ್ತಾ ಇದೆ. ಮಂಜುನಾಥ್, ಸಂಧ್ಯಾ, ಶಶಾಂಕ್, ದಿಲೀಪ್, ಪ್ರೀತೀಶ್ವರನ್, ಬಿಂದು, ಕವಿತಾ, ಅನಿರುದ್ಧ್, ಅಮೃತ, ಇಶಾ, ಸೂರಜ್, ಮಾನಸ, ಮಿಲನ, ಹೇಮರಾಜ್ ಕುಮಾರ್, ಕಲ್ಪನಾ, ಶಶಿಕಾಂತ್, ವಿಜಯ್, ನವ್ಯ, ಅಭಿಷೇಕ್, ಕಿರಣ್ ಪಾಲ್, ನಂದಿತಾ, ದೇವಿಕಾ, ಮೇಘರಾಜ್, ಸೈಯದ್ ಜಮೀರ್, ಮಸರತ್, ಗಗನಶ್ರೀ, ರಶ್ಮಿ, ರಕ್ಷಿತಾ ಸೇರಿದಂತೆ ಒಟ್ಟು 29 ಮಂದಿ ಈ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಾ ಇದೆ. ಇವರೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ, ಸೀಟ್ ರಿಸರ್ವ್ ಮಾಡ್ಕೊಂಡಿರ್ತಾರೆ. ಸೊ ಆ ಲಿಸ್ಟ್ನ ಪ್ರಕಾರ ಹೆಸರುಗಳು ಲಭ್ಯ ಆಗ್ತಾ ಇರೋದು. ಒಟ್ಟು ಪ್ರಯಾಣಿಕರು 29.
25 ಜನ ಗೋಕರ್ಣಕ್ಕೆ ಇದರಲ್ಲಿ ಪ್ರಯಾಣ ಮಾಡ್ತಿದ್ರು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇನ್ನಿಬ್ರು ಶಿವಮೊಗ್ಗಕ್ಕೆ ಹೋಗ್ತಾ ಇದ್ರು, ಹಾಗೆ ಇಬ್ರು ಕುಮಟಾಗೆ ಹೊರಟಿದ್ದ ಕುರಿತಂತೆ ಸದ್ಯ ಮಾಹಿತಿ ಲಭ್ಯ ಆಗ್ತಾ ಇದೆ. ಶಿವಮೊಗ್ಗದಲ್ಲಿ ಇಬ್ರು ಇಳ್ಕೊಳ್ಳೋರಿದ್ರು, ಇನ್ನಿಬ್ರು ಕುಮಟಾದಲ್ಲಿ ಇಳ್ಕೊಳ್ಳೋರಿದ್ರು, ಉಳಿದಂತೆ ಇನ್ನೆಲ್ಲರೂ 25 ಜನ ಗೋಕರ್ಣಕ್ಕೆ ಅಂತ ಹೇಳಿ ಹೊರಟಿದ್ರು. ಆದರೆ ವಿಧಿ ಆಟ ಬೇರೆನೇ ಆಗಿದ್ರಿಂದ ಇವರೆಲ್ಲ ಸಾವಿನ ಮನೆಯ ಕದವನ್ನು ತಟ್ಟುವಂತಾಗಿದೆ. ನೋಡಿ, ನಾನು ಮೆನ್ಷನ್ ಮಾಡ್ತಾ ಇದ್ದೆ, ಇನ್ಫ್ಯಾಕ್ಟ್ ಬೆಳಗ್ಗೆ ನಾವು ಫಸ್ಟ್ ಪ್ರೆಡಿಕ್ಟ್ ಮಾಡಿದ್ದನ್ನೇ, ಈ ಬಸ್ಗಳಲ್ಲಿ ಫೈರ್ಗೆ ಎಕ್ಸ್ಪೋಸ್ ಆಗುವಂಥ ಅಂಶಗಳೇ ಅತಿ ಹೆಚ್ಚಾಗಿರುತ್ತೆ. ಸ್ಲೀಪರ್ ಕೋಚ್ ಬಸ್ಸು ಅಂತ ಹೇಳಿದ್ರೆ ಸಪ್ರೇಟ್ ಕ್ಯಾಬಿನ್ ರೀತಿಯಲ್ಲಿ ಅದರ ವಿನ್ಯಾಸಗಳಿರುತ್ತೆ ಪ್ರತಿ ಪ್ರಯಾಣಿಕರಿಗೂ. ಲೆಫ್ಟ್ ಸೈಡಲ್ಲಿ ಸಿಂಗಲ್ ಬೆಡ್ ಕ್ಯಾಬಿನ್ ಇದ್ದರೆ ಬಲಗಡೆ ಭಾಗದಲ್ಲಿ ಡಬಲ್ ಬೆಡ್ ಕ್ಯಾಬಿನ್ ಇರುತ್ತೆ. ಆ್ಯಂಡ್ ಅದಕ್ಕೆ ಬಳಸುವಂಥ ಕರ್ಟನ್ಗಳಾಗಿರ್ಬೋದು, ಆ ಹಾಸಿಗೆಗೆ ಹಾಕಿರುವಂತಹ ಬೆಡ್ ಸ್ಪ್ರೆಡ್ಗಳಾಗಿರ್ಬೋದು, ಇದೆಲ್ಲ ಭಾಳ ಬೇಗ ಬೆಂಕಿಗೆ ಎಕ್ಸ್ಪೋಸ್ ಆಗೋದು. ಅತಿಯಾದಂಥ ಕರ್ಟನ್ಗಳು ಇಲ್ಲಿ ಬೆಂಕಿ ಬೇಗ ಹೊತ್ಕೊಳ್ಳೋದಕ್ಕೆ ಕೂಡ ಕಾರಣ ಅಂತ ಹೇಳಿದ್ರೆ ತಪ್ಪಾಗೋದಕ್ಕಿಲ್ಲ. ಆ್ಯಂಡ್ ಅದರ ಜೊತೆಗೆ ಎಕ್ಸ್ಟರ್ನಲ್ ಬಸ್ಸಿನ ಡಿಸೈನನ್ನು ನಾವು ನೋಡಬೇಕಾಗತ್ತೆ. ಡೀಸೆಲ್ ಟ್ಯಾಂಕು ಅಷ್ಟು ಬೇಗ ಫೈರ್ ಸ್ಪಾರ್ಕ್ಗೆ ಎಕ್ಸ್ಪೋಸ್ ಆಗುತ್ತೆ ಅಥವಾ ಕೊಲಿಷನ್ ಆಗಿದ ತಕ್ಷಣ ಬೆಂಕಿ ಹೊತ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಬಸ್ಸಿನ ವಿನ್ಯಾಸವನ್ನೇ ಬದಲಾಯಿಸಬೇಕಾದಂಥ ಅನಿವಾರ್ಯತೆ ಎದ್ದು ಕಾಣಿಸ್ತಾ ಇದೆ. ಬಿಕಾಸ್ ಒಂದು ವೆಹಿಕಲ್ಲು ಮತ್ತೊಂದು ವೆಹಿಕಲ್ ಜೊತೆ ಕೊಲ್ಲೈಡ್ ಆಯಿತು, ಡಿಕ್ಕಿ ಆಯಿತು ಅಂತ ಹೇಳಿದ್ರೆ ಅಷ್ಟು ಬೇಗ ಫೈರ್ ಸ್ಪಾರ್ಕ್ ಆಗುತ್ತೆ. ಆ್ಯಂಡ್ ಅದು ಇಡೀ ಬಸ್ಸಿಗೇನೆ ಬೆಂಕಿ ಅಷ್ಟು ವೇಗವಾಗಿ ವ್ಯಾಪಿಸುತ್ತೆ ಅಂತ ಹೇಳಿದ್ರೆ ಆ ಬಸ್ಸಿನ ಡಿಸೈನ್ ಬಗ್ಗೆ ಕೂಡ ಗಮನ ಹರಿಸಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗ್ತಾ ಇದೆ. ಅಫ್ಕೋರ್ಸ್ ಇದು ಬರೀ ರಾಜ್ಯ ಸರ್ಕಾರ ಮಾಡಬೇಕಾಗಿರುವಂಥ ಕೆಲಸ ಅಲ್ಲ, ಕೇಂದ್ರ ಸರ್ಕಾರ, ಕೇಂದ್ರ ಸಾರಿಗೆ ಇಲಾಖೆ ಕೂಡ ಈ ಬಗ್ಗೆ ಗಮನವನ್ನು ಹರಿಸಬೇಕಾಗತ್ತೆ. ಇನ್ಫ್ಯಾಕ್ಟ್ ಸಾರಿಗೆ ಸಚಿವರು ಪವರ್ ಟಿವಿ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದ್ರು, ಕೇಂದ್ರ ಸರ್ಕಾರಕ್ಕೆ ಈ ಕುರಿತಂತೆ ಪತ್ರವನ್ನು ಬರೆಯಲಾಗತ್ತೆ ಅಂತ ಹೇಳಿ. ನೋಡೋಣ ಇದು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗುತ್ತೆ ಆ್ಯಂಡ್ ಕೇಂದ್ರ ಸರ್ಕಾರ ಕೂಡ ಈ ಬಗ್ಗೆ ಗಮನ ಹರಿಸುತ್ತಾ ಅಂತ. ಬಿಕಾಸ್ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಘಟನೆಗೆ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಪರಿಹಾರವನ್ನು ಕೊಡುವಂಥ ಕೆಲಸ, ಘೋಷಿಸುವ ಕೆಲಸ ಆಗಿದೆ. ಬಟ್ ಈ ಅಪಘಾತಗಳನ್ನು ತಡೆಯುವಂತಹ ನಿಟ್ಟಿನಲ್ಲಿ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಮೆಷರ್ಸನ್ನು ಅಳವಡಿಸಿಕೊಳ್ಬೇಕಾಗಿದೆ. ಇವಾಗ ಈ ಇನ್ಸ್ಟೆನ್ಸ್ ನಾವು ನೋಡ್ಬೋದು, ಬಸ್ಸು ತನ್ಪಾಡಿಗೆ ತಾನು ಹೋಗ್ತಾ ಇತ್ತು, ಲಾರಿ ಚಾಲಕನ ನಿರ್ಲಕ್ಷ್ಯ, ಡಿವೈಡರ್ ಹಾರ್ ಬಂದು ಈ ಬಸ್ಸಿಗೆ ಗುದ್ದಿದ್ದಾನೆ. ಈ ಅಪಘಾತ ತಡೆಯೋದಕ್ಕೆ ಸಾಧ್ಯ ಇಲ್ಲ, ಇಟ್ ವಾಸ್ ಇನ್ಎವಿಟಬಲ್, ಒಪ್ಕೊಳ್ಳೋಣ. ಬಟ್ ಆ ಗುದ್ದಿದಂಥ ಸಂದರ್ಭದಲ್ಲಿ ಅಷ್ಟು ಬೇಗ ಫೈರ್ ಕ್ಯಾಚ್ ಆಗುತ್ತೆ, ಇಡೀ ಬಸ್ಸಿಗೆ ಕ್ಷಣ ಮಾತ್ರದಲ್ಲಿ ಬೆಂಕಿ ವ್ಯಾಪಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಆ ಇಂಟರ್ನಲ್ ಫ್ಯಾಕ್ಟರ್ಸ್ ಕೂಡ ಗಮನಿಸಬೇಕಲ್ವಾ. ವಿಪರೀತವಾದಂಥ ಕರ್ಟನ್ಗಳಿರುತ್ತೆ ಈ ಸ್ಲೀಪರ್ ಕೋಚ್ ಬಸ್ಗಳಲ್ಲಿ. ಹೇಳಿ ಕೇಳಿ AC ಬಸ್ ಅದು, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಚಾನ್ಸಸ್ ಇರುತ್ತೆ ಬೆಂಕಿ ಸ್ಪ್ರೆಡ್ ಆಗೋದಕ್ಕೆ. ಇವುಗಳನ್ನು ತಡೆಯೋದಕ್ಕೆ ಆ ಬಸ್ಗಳ ವಿನ್ಯಾಸದ ಬಗ್ಗೆ ಕೂಡ ಈಗ ಗಮನ ಹರಿಸಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಆ ಬಸ್ನ ಡಿಸೈನ್ ಆಗಿರ್ಬೋದು, ಕ್ಯಾಬಿನ್ಗಳ ಡಿಸೈನ್ ಆಗಿರ್ಬೋದು, ಇದರ ಮೂಲಕ್ಕೇನೆ ಹೋಗಿ ಸರಿಪಡಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗ್ತಾ ಇದೆ. ನೋಡಿ, ಆ ಬಸ್ಸಿಗೆ ಗುದ್ದಿದಂಥ ಲಾರಿ ಅದರ ಮುಂಭಾಗ ಕೂಡ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ, ಅದು ಕೂಡ ಬೆಂಕಿಗಾಹುತಿಯಾಗಿದೆ. ಅದರ ಚಾಲಕ ಕೂಡ ಸಾವನ್ನಪ್ಪಿರೋದು. ಗುರುತೇ ಸಿಗದಷ್ಟು ರೀತಿಯಲ್ಲಿ ಬಸ್ ನಜ್ಜುಗುಜ್ಜಾಗಿದೆ. ಅದರಲ್ಲಿದ್ದಂಥ ಪ್ರಯಾಣಿಕರು ಬೆಂಕಿಯಲ್ಲಿ ಬೆಂದು ಹೋಗಿರ್ತಾರೆ. ಲಿಟ್ರಲಿ ಎಷ್ಟರ ಮಟ್ಟಿಗೆ ಅವರ ಕೊನೆ ಕ್ಷಣಗಳು ಯಾತನಾಮಯವಾಗಿತ್ತು ಅನ್ನೋದನ್ನು ಊಹೆ ಮಾಡಿಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. 9 ಪ್ರಯಾಣಿಕರು ನಿದ್ರೆಯಲ್ಲಿದ್ದಂಥವರು ಸಾವಿಗೆ ಜಾರಿದ್ದಾರೆ. ಜವರಾಯನ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಅಂಥದ್ದೊಂದು ಘಟನೆ ಆದಂಥ ಸಂದರ್ಭದಲ್ಲಿ ಅಫ್ಕೋರ್ಸ್ ಆ ತಕ್ಷಣಕ್ಕೆ ಯಾರಿಗೆ ಚಾಕಚಕ್ಯತೆ ಅನ್ನುವಂಥದ್ದು ಅಥವಾ ಅರಿವು ಅನ್ನುವಂಥದ್ದು ಬರುತ್ತೆ. ತಮ್ಮ ಪಾಡಿಗೆ ತಾವು ಮಲ್ಕೊಂಡಿರ್ತಾರೆ, ನಿಗದಿತ ಸ್ಥಳ ಬಂದಂಥ ಸಂದರ್ಭದಲ್ಲಿ ಎದ್ದು ಇಳಿಬೇಕು ಅನ್ನುವಂಥ ಇದರಲ್ಲಿ ಮಲ್ಕೊಂಡಿರ್ತಾರೆ ಅವರು. ಬಟ್ ಏನೋ ಇಂಥದ್ದೊಂದು ದೊಡ್ಡ ಸೌಂಡ್ ಆಯಿತು, ಗುದ್ದಿದ ಸೌಂಡ್ ಆಯಿತು ಅಂತ ಹೇಳಿ ಎಚ್ಚರಗೊಂಡು ಏನಾಗಿದೆ ಅಂತ ನೋಡುವಷ್ಟರಲ್ಲೇ ಬೆಂಕಿ ಇಡೀ ಬಸ್ಸಿಗೆ ವ್ಯಾಪಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಏನು ಮಾಡೋದಕ್ಕೆ ಸಾಧ್ಯ? ಎಮರ್ಜೆನ್ಸಿ ಎಕ್ಸಿಟ್ಗಳು 2 ಇರಬೇಕು, ಓಕೆ ಒಪ್ಕೊಳ್ಳೋಣ. ಇತ್ತ ಈ ಬಸ್ಸಿಗೆ 2 ಎಮರ್ಜೆನ್ಸಿ ಎಕ್ಸಿಟ್ಟು ಆ್ಯಂಡ್ ಆ ತಕ್ಷಣಕ್ಕೆ ಆ ಎಮರ್ಜೆನ್ಸಿ ಎಕ್ಸಿಟ್ನ ಮೂಲಕ ನಾವು ಹೊರಗೆ ಬರಬೇಕು ಅಥವಾ ಗಾಜನ್ನು ಒಡೆದು ಆಚೆಗೆ ಹಾರಬೇಕು ಅನ್ನುವಂಥ ಒಂದು ಅರಿವಾದರೂ ಬರೋದಕ್ಕೆ ಸಾಧ್ಯ ಆಗುತ್ತಾ? ಲಿಟ್ರಲಿ ಇನ್ಎವಿಟಬಲ್ ಸಿಚುವೇಶನ್ ಇದು.